ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಬದನೆಕಾಯಿ, ತಂದೂರಿ ಬದನೆಕಾಯಲ್ಲಿ ಎಗ್ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡಿದ್ದೀನಿ. ಈಗ ಇದನ್ನು ಬಿಸಿಗೆ ಇಟ್ಕೊಳ್ಳೋದು. ಈಗ ಇದಕ್ಕೆ ನಾನು ಒಂದು 4 ಮೊಟ್ಟೆನ ನೀರೊಳಗಡೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಒಂದು ಬಾಟಲ್ ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ, ಈ ರೀತಿ ದಪ್ಪದು ಒಂದೇ ಸಾಕು. ಒಂದು 3 ಜನಕ್ಕಾಗುತ್ತೆ ಒಂದು ಬದನೆಕಾಯಿ ತೊಗೊಂಡ್ರೆ. ಈಗ ಇದನ್ನು ನೀಟಾಗಿ ಸ್ವಲ್ಪ ಕಟ್ ಮಾಡ್ಕೊಳ್ಳೋದ ನೋಡಿ, ಸ್ಲೈಸ್ ಥರ. ಸೌತೆಕಾಯಿ ಹೇಗೆ ಕಟ್ ಮಾಡ್ತೀರಾ ಹಾಗೆ ಕಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದು ವೆಟ್ಟಾಗಲಿ ಅಂತ, ನೆನೀಲಿ ಅಂತೇಳಿ. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋದ. ಒಂದು ತಂದೂರಿಗೆ ಸ್ವಲ್ಪ ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಇದಿಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ಈಗ ನಾನು ಬದನೆಕಾಯಿನ ನೀರಲ್ಲಿ 2 ಕಡೆ ಡಿಪ್ ಮಾಡ್ತಾಯಿದ್ದೀನಿ, ಮತ್ತು ಈ ಮಸಾಲನೂ 2 ಕಡೆ ಡಿಪ್ ಮಾಡ್ತಾಯಿದ್ದೀನಿ. ಈ ರೀತಿ ನೋಡಿ, ನೀಟಾಗಿ ಪೂರ್ತಿ ಅದು ಕಂಪ್ಲೀಟಾಗಿ ಕವರ್ ಆಗೋ ಥರ ನೀಟಾಗಿ ಡಿಪ್ ಮಾಡ್ಕೋಬೇಕು. ಈ ರೀತಿ 2 ಕಡೆ ನೋಡಿ. ಈಗ ಆಗಿದೆ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋದ ನೋಡಿ. ನೀವು ಆದಷ್ಟು ಗಾಣದಲ್ಲಿ ತೆಗೆದಿರುವಂತಹ ಎಣ್ಣೆನೇ ಯೂಸ್ ಮಾಡಿ. ಪ್ಯಾಕೆಟ್ ಎಣ್ಣೆಗಳಲ್ಲಿ ಸ್ವಲ್ಪ ಕೆಮಿಕಲ್ ಇರುತ್ತೆ ಅಂತ ಹೇಳಿದ್ದಾರೆ, ಹಾಗಾಗಿ ನೋಡಿ. ಈಗ ಬದನೆಕಾಯಿನ ನೀಟಾಗಿ ತವ ಮೇಲೆ ಹಾಕ್ಕೊಳ್ಳೋದ. ಈಗ ಎಲ್ಲ ಹಾಕಿದ್ಮೇಲೆ ಮತ್ತೆ ಒಂದು ರೌಂಡ್ ಎಣ್ಣೆ ಹಾಕೊಳ್ಳೋದ, 1 ಸ್ಪೂನ್ ಆಗುವಷ್ಟು. ಒಂದು ಸರಿಗೆ 2ರಿಂದ 3 ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ಇಷ್ಟನ್ನು ಒಟ್ಟಿಗೆ ಫ್ರೈ ಮಾಡೋದಕ್ಕೆ ನೋಡಿ. ಈಗ ಇದನ್ನು ಸ್ವಲ್ಪ ಬೆಂದಿದೆ. ಈಗ ಇದನ್ನು ಮತ್ತೆ ತಿರುವಾಕಬೇಕು ಎಲ್ಲ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಪಿಂಕ್ ಇತ್ತು, ಈಗ ಯೆಲ್ಲೋ ಕಲರ್ ಬಂದಿದೆ. ಅಲ್ಲಲ್ಲಿ ಸ್ವಲ್ಪ ರೋಸ್ಟ್ ಆಗಿದೆ ನೋಡಿ. ಈ ರೀತಿ ನಿಧಾನವಾಗಿ ಒಂದಕ್ಕೊಂದು ತಾಗ್ತಾ ಇರುವ ಹಾಗೆ ಈ ರೀತಿ ಮಾಡ್ಕೋಬೇಕು ನೋಡಿ. ಈಗ ಆಗಿದೆ. ಈಗ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋದ ಇದಕ್ಕೆ. ಈಗ ನೋಡಿ, ಈ ರೀತಿ ಲಿಡ್ಡನ್ನ ಕ್ಲೋಸ್ ಮಾಡಬೇಕು. ಸಣ್ಣ ಉರಿಯಲ್ಲಿ ಇದು ಒಂದು 3 ನಿಮಿಷ ಬೆಂದರೆ ಸಾಕಾಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಗಮ್ಮಂತ ಸ್ಮೆಲ್ ಬರುತ್ತೆ. ಒಮ್ಮೆ ಟ್ರೈ ಮಾಡಿ, ಇದೊಂಥರ ಹೊಸ ರೆಸಿಪಿ. ಮತ್ತು ಯಾರಿಗೆಲ್ಲ ಈ ಬದನೆಕಾಯಿ ಇಷ್ಟ ಆಗಲ್ಲ ಮತ್ತು ಮೊಟ್ಟೆನೂ ಇಷ್ಟಪಟ್ಟು ತಿನ್ನಲ್ಲ ಯಾರಾದ್ರೂ, ಅವರಿಗೆ ಈ ರೀತಿ ಮಾಡಿಕೊಟ್ರೆ ಮೊಟ್ಟೆಯಲ್ಲಿ ಗ್ರೇವಿನ ತುಂಬ ಖುಷಿಯಾಗಿ ತಿಂತಾರೆ. ಈಗ ಮತ್ತೆ ಇದನ್ನು ತಿರುವಾಕಬೇಕು ನೋಡಿ. ಈ ಒಂದು ಸೈಡು ಈಗ ಪೂರ್ತಿ ಆಗಿದೆ, ಇನ್ನೊಂದು ಸೈಡ್ ಅರ್ಧ ಆಗಿದೆ. ಇವಾಗ ತಿರುವಾಕಿದ್ದೀನಿ ನೋಡಿ. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಹರಳೆಯಲ್ಲಿ ಅದು ಒಳಗಡೆ ಹೋಗುತ್ತೆ, ಆಗ ಇದು ಬೆಂದಿದೆ ಅಂತ ಆಗುತ್ತೆ. ಈಗ ಇದು ಆಗಿದೆ, ಬದನೆಕಾಯಿ ತಂದೂರಿ ಆಗಿದೆ. ಈಗ ನಾನಿಲ್ಲಿ 4 ಮೊಟ್ಟೆ ಬೇಯಿಸ್ಕೊಂಡಿದ್ನಲ್ಲ, ಇದನ್ನು ಮೇಲ್ಗಡೆ ಸಿಪ್ಪೆ ತೆಗೆದು ಇದನ್ನು ಒಂದು ಮೊಟ್ಟೆನ 3 ಭಾಗ, ಅಟ್ಲೀಸ್ಟ್ 2, 3, 4 ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊಳ್ಳೋದ. ಈಗ ನಾನು ಮತ್ತೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ಈ ಪ್ಯಾನ್ಗೆ ಸ್ವಲ್ಪ ಎಣ್ಣೆ, ಒಂದು 4ರಿಂದ 5 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈಗ ಒಂದು ದಪ್ಪ ಸೈಜ್ ಈರುಳ್ಳಿನ ಸ್ವಲ್ಪ ಮೀಡಿಯಮ್ ಸೈಜಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ನೀಟಾಗಿ ಬಾಡಿಸ್ಕೊಳ್ಳೋದ ನೋಡಿ. ಈ ರೀತಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ನಾನು ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಈಗ ಇದನ್ನು ನೀಟಾಗಿ ಈರುಳ್ಳಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋದ ನೋಡಿ. ನೀವು ಬೇಕು ಅಂದರೆ ಈರುಳ್ಳಿ ಟೊಮೊಟೊ ಜಾಸ್ತಿನೂ ಹಾಕೋಬೋದು. ನಾನು ಇಲ್ಲಿ ಕಮ್ಮಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನ, ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಇದನ್ನು ಇದು ಎಷ್ಟು ಬೇಯ್ತದೆ ಅಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಇದು ಬೇಯೋದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಬೇಕು, ಚೆನ್ನಾಗಿ ಬೇಯಬೇಕು. ಇದು ಟೊಮೊಟೊ ಎಲ್ಲ ಸಿಪ್ಪೆ ಬಿಡಬೇಕು, ಮೆತ್ತಗಾಗಬೇಕು. ಈಗ ನೋಡಿ, ಇವಾಗ ಬೆಂದಿದೆ, ಇದು ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಮ್ಯಾಶರಲ್ಲಿ
ಸ್ವಲ್ಪ ಟೊಮೊಟೊ ಹಣ್ಣು ಸ್ಮ್ಯಾಶ್ ಮಾಡ್ಕೋಬೇಕು. ಅದೇ ಗ್ರೇವಿ ಥಿಕ್ನೆಸ್ ಬರುವಂಥದ್ದು. ನೋಡಿ ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೊಟ್ಟೆನ ಇದರೊಳಗಡೆ ಹಾಕ್ಕೊತಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ. ಈ ಮೊಟ್ಟೆಯಲ್ಲಿ ಎಲ್ಲೋ ಭಾಗ ಇರುತ್ತಲ್ಲ ಅದು ಟೊಮೊಟೊ ಹಣ್ಣು ಜೊತೆಲಿ ಸೇರಿ ಎಲ್ಲೋ ಅಂದರೆ ಲೈಕ್ ಯಾವ ರೀತಿ ಅಂತೇಳಿದ್ರೆ ಸ್ವಲ್ಪ ನೋಡಿ ಕ್ರೀಮಿ ಥರ ಗ್ರೇವಿ ರೆಡಿ ಆಗುತ್ತೆ. ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋದ. ಈಗ ಉಪ್ಪು ಹಾಕ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಹಾಗೆ ಬೇಯ್ತಾ ಯೆಲ್ಲೋ ಕಲರ್ ಪೂರ್ತಿ ಗ್ರೇವಿ ಆಗಿಬಿಡುತ್ತೆ. ವೈಟ್ ಅಷ್ಟೇ ಉಳ್ಕೊಡುತ್ತೆ. ನಾನು ಇಲ್ಲಿ ತಂದೂರಿ ಮಾಡ್ಕೊಂಡಿದ್ನಲ್ಲ ಬದನೆಕಾಯಿ, ಅದನ್ನು ಒಂದು ಪೀಸ್ನ 4 ಭಾಗ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋದ. ನೋಡಿ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚಪಾತಿ, ಪೂರಿ ಮತ್ತು ದೋಸೆ, ರೊಟ್ಟಿ ಮತ್ತು ಸೈಡ್ಸ್ ಕೂಡ ತುಂಬ ಯೂಸ್ ಮಾಡ್ತಾರೆ. ಒಳ್ಳೆ ಕಾಂಬಿನೇಷನ್. ಇದೊಂದು 3 ನಿಮಿಷ ಕುದಿಬೇಕು. ಈ ರೀತಿ ನೋಡಿ 3 ನಿಮಿಷ ಆಗಿದೆ. ಈಗ ಬಿಸಿಯಾದ ತಂದೂರಿ ಬದನೆಕಾಯಿ ಎಗ್ ರೆಸಿಪಿ ರೆಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ದಿ